ನೀವು ಎಷ್ಟೋ ಕೊಟ್ಟಿದ್ದೀರಾ, ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡುವಂಥ ಶಕ್ತಿ ಕೊಟ್ಟಿರೋದು ಕೂಡ ನೀವೇ ಪುಣ್ಯಾತ್ಮರೇ, ನೀವೇ. ಅದು ನಿಮ್ಮಿಂದನೇ ಎಲ್ಲವೂ ಕೂಡ. ನಮ್ದು ಎಂಥದ್ದು ಸಹ ಇಲ್ಲ. ಈ ದೇಹಕ್ಕೆ ಏನು ಗೊತ್ತಿದೆ, ಏನು ಮಾತಾಡಬೇಕಂತ ಏನು ಗೊತ್ತಿರುತ್ತೆ ಈ ದೇಹಕ್ಕೆ? ಎಲ್ಲವನ್ನು ಕೂಡ ಕೊಟ್ಟೋರು ನೀವೇ. ಆದರೆ ನಮ್ಮಿಂದ ಕೂಡ ಆದಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ, ಮನ್ನಿಸಿ, ನೆಮ್ಮದಿಯಾಗುವಂಥದ್ದು ಊಟ ಮಾಡುವಂತಹ ಭಾಗ್ಯವನ್ನು ಕೊಟ್ಟು, ಅದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಈ ದೇಹ ಕೊನೆ ಉಸಿರಿರೋರಿಗೂ ಕೂಡ ನಿಮ್ಮ ಸೇವೆನ ಮಾಡ್ಕೊಂಡು ಹೋಗುವಂತಹ ಒಂದು ಶಕ್ತಿನ ಕೊಟ್ಟು, ಸ್ವಲ್ಪ ನೆಮ್ಮದಿನ ಕೊಟ್ಟು, ಮನೇಲಿ ನಂಬಿದಾರಲ್ಲ ರಾಯರೇ, ಇವತ್ತೆಲ್ಲ ನಾಳೆ ನಾವೇನೋ ಮಾಡ್ತೀವಂತ ನಮ್ಮ ಮೇಲೆ ನಂಬಿಕೆನ ಇಟ್ಕೊಂಡಿದ್ರೆ, ನಾವು ನಿಮ್ಮ ಪಾದವನ್ನು ನಂಬಿಕೆಯಿಂದ ಹಿಡ್ದಿದ್ದೀವಲ್ಲ, ಖಂಡಿತವಾಗ್ಲೂ ಕೂಡ ಅದನ್ನು ಮಾಡ್ದಂಗೆ ಈ ದೇಹಕ್ಕೆ ಅಂತ್ಯ ಅನ್ನೋದು ಕೊಡಬೇಡಿ ಶ್ರೀರಾಯರೇ. ಇವತ್ತೇ ಕೊಟ್ಟರು ಕೂಡ, ಈ ಅಂತ್ಯ ಅನ್ನೋದು ಇವತ್ತೇ ಕೊಟ್ಟರು ಕೂಡ, ನಾವು ಮನೆಯವ್ರು ಇಟ್ಟಿದ್ದಾರಲ್ಲ ನಂಬಿಕೆನ, ಅದರಲ್ಲಿ ಒಂದು 1% ಆದರೂ ಕೂಡ ನಾವು ಮಾಡ್ಬೇಕು ರಾಯರೇ, ಮಾಡಬೇಕು. ಆ ಭಯ ತುಂಬ ಜನರಲ್ಲಿ ಕಾಡ್ತಾ ಇರುತ್ತೆ. ಇವಾಗ ಮನೇಲಿ ಏನೋ ನಂಬಿಕೆನ ಇಟ್ಕೊಂಡ್ಬಿಟ್ಟಿರ್ತಾರೆ, ಮಾಡ್ದಂಗೆ ಹೋಗ್ಬಿಟ್ರೆ ನಮ್ಮ ಜೀವನಕ್ಕೆ ಏನು ಅರ್ಥ ಇರುತ್ತೆ ರಾಯರೇ?